ಫಾಲೋ ಅಪ್ ಈಗಲೇ ಮಾಡಿ ಹೋಗಿರಿ ಮರಿಗೆ ಫಾಲೋ ಅಪ್ ಈಗ ಅವ್ರಿಗೆ ಅವಕಾಶ ಕೊಡ್ತಾ ಇದೀವಿ. ನಗರಸಭೆ ಸಂಪೂರ್ಣವಾಗಿ ಬದಲಾಗಿದೆ. ನೀವು ಏನ್ ಹೇಳಿದ್ರೆ ಆರೋ ಪ್ಲಾಂಟ್ ನಾವು ಮೊದಲೇ ಒಂದು ನೀವು ಜಾಗ ತೋರಿಸಬೇಕು, ಇಂತಿಂತ ಕಡೆ ಮಾಡಿ ಅಂತ ನೀವು ಕನ್ಸಲ್ಟೇಷನ್ ಮಾಡಿ. ಯು ಗಿವನ್ ದ ರೆಪ್ರೆಸೆಂಟೇಷನ್ 1 ಇಯರ್ ನಿಮ್ಮ ದುಡ್ಡಲ್ಲಿ ನಾವು 20% ನಿಮ್ಮ ವೆಲ್ಫೇರ್ ಗೆ ಬಳಸ್ತೇವೆ. ಹಾಕ್ಬೋದಾ? 7.5 ಕಡಿಮೆ ಆಗ್ತಾರ ಎವ್ರಿ ಡೇ. ಇದು ವೀಕೆಂಡ್ಸ್ ಭಾನುವಾರ ಬರಲ್ಲ ಸರ್. ಭಾನುವಾರ ಕಡಿಮೆ ಅಂತ ಮಧ್ಯಾಹ್ನ ಎಷ್ಟು ಹೋಗುತ್ತೆ? ಮಧ್ಯಾಹ್ನ 500 ಹೋಗುತ್ತೆ, ಸಾಯಂಕಾಲ 45 ಇದು 900 ಮಾಡಿರ್ಬೇಕಲ್ಲ. ನೀರು ಅವ್ರು ಏನ್ ಹೇಳ್ತಾರೆ ನೀರೇನ್ ಕೊಡ್ತಾ ಇದ್ದೀರಾ? ನಿಮ್ಮ ಜೊತೆ ಒಂದು ಸಭೆ ಕರೀತಾರೆ, ಅಧ್ಯಕ್ಷರು ಎಲ್ಲರೂ ಇರ್ತಾರೆ. ನಿಮ್ ಏನ್ ಸಮಸ್ಯೆಗಳಿದೆ ಅವ್ರ ಗಮನಕ್ಕೆ ತನ್ನಿ. ನಂಬರ್ 1. ಎರಡನೇದು, ನಮ್ಗೆ ಎಲ್ಲಾ ಟ್ರೇಡರ್ಸ್ ಇದ್ದಾರೆ, ದೇ ಶುಡ್ ಹಾವ್ ಲೈಸೆನ್ಸ್ ನಂಬರ್ 1. ಆಮೇಲೆ ಟ್ಯಾಕ್ಸ್ ಕಟ್ಟಬೇಕು, ರಿನ್ಯೂವಲ್. ಪ್ಲೀಸ್ ಟಾಕ್ ಟು ದೇಮ್, ಅಡ್ವೈಸ್ ದೇಮ್. ನಿಮ್ಗೆ ಏನ್ ಸಹಕಾರ ಬೇಕು ನಗರಸಭೆಯಿಂದ ಹೇಳಿ ನಾವು ಮಾಡ್ತೀವಿ. ಕ್ಲೀನ್ಲಿನೆಸ್ ಇರಬೇಕು, ಸಾರ್ವಜನಿಕ ಬರಬೇಕು. ಆಮೇಲೆ ಇದು ಬಹಳ ಒಳ್ಳೆ ಹೆರಿಟೇಜ್ ಮಾರ್ಕೆಟ್. ಹೆರಿಟೇಜ್ ಮಾರ್ಕೆಟ್, ಲೆಟ್ ಅಸ್ ಮೇಂಟೈನ್ ಇಟ್ ಇನ್ ಅ ಪ್ರಾಪರ್ ಸೆನ್ಸ್. ವಿ ಶುಡ್ ಫೀಲ್ ಪ್ರೌಡ್. ಈಗ ನಾನು ಈ ತರದ್ ಮಾಡಬೇಕು ಅಂದ್ರೆ ಎಷ್ಟು ದೊಡ್ಡದು ಅಂದ್ರೆ ಸರ್ಕಾರಕ್ಕೆ ಎಷ್ಟು ಕಷ್ಟ ಆಗ್ತದೆ. ಸೊ ದಯಮಾಡಿ ನೀವೆಲ್ಲ ಸಹಕಾರ ಕೊಡಬೇಕು. ಎಲೆಕ್ಟ್ರಿಸಿಟಿ ಇವೆಲ್ಲ ಎಕ್ಸಿಟ್ 4 ಕಡೆ ಇದೆ. 5 ಕಡೆ ಇದೆ ಸರ್. 5 ಕಡೆ ಸರ್ 2 ವೀಲರ್ಸ್ ಸರ್ ಜಾಸ್ತಿ ಸರ್ ಒಳಗಡೆ ಬರಬಾರದು. ಆಕ್ಚುಲಿ 2 ವೀಲರ್ಸ್ ಜಾಸ್ತಿ ಗೇಟ್ ಹಾಕ್ಬೇಕು ಸರ್. ಅವ್ರಿಗೆ ಅಲ್ಲಿ ಗೇಟ್ ತಗೊಂಡು ಬಿಡ್ಬೇಕು. ಅವ್ರು ದುಡ್ಡು ಸರ್ಕಾರಕ್ಕೆ ಬರುತ್ತೆ. ಆಮೇಲೆ ಈಗ ಆಟೋಗಳೆಲ್ಲ ಯಾಕೆ ಬರ್ತಿದೆ ಸರ್? ಆಟೋಗಳು ಅರ್ಲಿ ಮಾರ್ನಿಂಗ್ ಒಂದು 2 ಅವರ್ಸ್ ಮಾಡ್ಲೇಬೇಕು ಸರ್. ಯಾಕಂದ್ರೆ ದೇ ಹ್ಯಾವ್ ಟು ಟೇಕ್ ದಿ ಕಮಾಡಿಟೀಸ್, ದೇ ಹ್ಯಾವ್ ಟು ಟೇಕ್ ದಿ ಕಮಾಡಿಟೀಸ್ ಏರಿಯಾಸ್ ಅಲ್ವಾ ಸರ್? ವೆಜಿಟೇಬಲ್ಸ್ ಆಗ್ಲಿ ಬೆಳಿಗ್ಗೆ ಒಂದು 9 o'clock ಮೇಲೆ ನೀವು ಅಲೋನೆ ಮಾಡಬಾರ್ದು. ಮಾರ್ಕೆಟ್ ಒಳಗಡೆನೆ ಒಂದು ಪಾರ್ಕಿಂಗ್ ಮಾಡಿ ಜಾಗ ಇದೆಯಾ? ಇದೆ ಸರ್, ಹಿಂದೆ ಇದೆ ಸರ್, ಹಿಂದೆ ಇದೆ ಸರ್. ವ್ಯಾಪಾರಿಗಳು ಅವ್ರ ಕಸ್ಟಮರ್ ಇವಾಗ ಎಲ್ಲ ಆಚೆ ಎಲ್ಲ ಅಂಗಡಿಗಳು ಓಪನ್ ಆಗ್ಬಿಡ್ತಾರೆ. ಮಾರ್ಕೆಟ್ ಒಳಗಡೆ ಬರಕ್ಕೆ ಅವ್ರು ಯೋಚನೆ ಮಾಡ್ತಾರೆ ಗಾಡಿ ಇಲ್ಲ ಅಂತ. ಗಾಡಿಯಲ್ಲೇ ಹೊರಗಡೆ ಬರ್ಬೋದಲ್ಲ? ಹೊರಗಡೆ ಇಲ್ಲ, ಒಳಗಡೆಗೆ ನೀವು 2 ವೀಲರ್ ಬಿಟ್ರೆ, ಆಮೇಲೆ 3 ವೀಲರ್ಸ್ ಬಿಟ್ರೆ ಓಡಾಡುವಂತ ಪಾದಚಾರಿ ಆಟೋಗೆ ಟೈಮಿಂಗ್ಸ್ ಇವ್ರು ಹೇಳ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ ಒಂದು 9 ಗಂಟೆ. ಫಾರ್ ಎಕ್ಸಾಂಪಲ್ ನನ್ನ ಅಂಗಡಿಗೆ ಗೂಡ್ಸ್ ಬೇಕು, Loading and ಅಲ್ಲಿ unloading. ಅವಕಾಶ ಮಾಡಿಕೊಡೋಣ. ಲೇಟ್ ಇನ್ ದ ನೈಟ್ ತರಕಾರಿ ಒಂದು ಬಿಸಿಯಾಗಿ ಒಂದು 9 ಗಂಟೆ ಸರ್. ರಾತ್ರಿ ಮುಗಿಯೋದು ಎಷ್ಟು? ಅಷ್ಟೇ ಸರ್, 9 ಗಂಟೆ ಅಂದ್ರೆ 9 ಗಂಟೆ ಮೇಲೆ ಪಬ್ಲಿಕ್ ಬರೋದಿಲ್ಲ ಸರ್ ಯಾರು. ಅದೇ ಸರ್, 9 ಗಂಟೆ ಮೇಲೆ ನೀವ್ ಏನೇ ಇದ್ರು ಗೂಡ್ಸ್ ಗಳು ತಂದು ಒಳಗಡೆ ಹಾಕೊಳ್ಳಿ. ಖಂಡಿತ. ಆಮೇಲೆ ಅರ್ಲಿ ಇನ್ ದ ಮಾರ್ನಿಂಗ್ ನಿಮ್ಗೆ ಬೇಕಾದ್ರೆ ಎಷ್ಟು 6 to 7 ಬೇಕಾ, ಅಥವಾ 6 to 5 ಇಲ್ಲ ಅರ್ಲಿ ಮಾರ್ನಿಂಗ್ ಅರ್ಲಿ ಮನೆ ಆಕ್ಷನ್ 5 o'clock ಸ್ಟಾರ್ಟ್ ಆಗ್ಬಿಡುತ್ತೆ. 4 ಗಂಟೆ ಆಕ್ಷನ್ ತಗೊಂಡು ಹೋಗ್ತಾರೆ ಸರ್. ಫಿನಿಶ್ ಇಟ್ ಬೈ 7 o'clock. ಫಿನಿಶ್ ಇಟ್ ಬೈ 7 o'clock. ಆಫ್ಟರ್ 7 ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ದೇರ್ ಶಾಲ್ ನಾಟ್ ಬಿ ಮೂವ್ಮೆಂಟ್ ಆಫ್ ಎನಿ 2 ವೀಲರ್ಸ್ ಅಂಡ್ ಆಲ್ಸೋ 3 ವೀಲರ್ಸ್ ಇನ್ಸೈಡ್ ದ. ಅದೊಂದು ರೆಗ್ಯುಲೇಟ್ ಮಾಡ್ಕೊಂಡು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು 7 ಗಂಟೆ 8 ಗಂಟೆ ಕೂಡ ಪರವಾಗಿಲ್ಲ. ಆಮೇಲೆ ಪಬ್ಲಿಕ್ ಬರ್ತಾರೆ. ಮಾಡಿ ಸಾರ್ವಜನಿಕರಿಗೆ ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡಿ, ಐ ವಾಂಟ್ ಯು ಟು ಅನೌನ್ಸ್ ಅಂಡ್ ಗೋ ಅರೌಂಡ್ ಇನ್ ದ ಎಂಟೈರ್ ಮಾರ್ಕೆಟ್ ಏರಿಯಾ. ಆಯಾ ಮಾರ್ಕೆಟ್ ಅಲ್ಲಿ ಕ್ಲೀನ್ಲಿನೆಸ್ ಆಗ್ಬೋದು. ಆಮೇಲೆ ಈ ರೀತಿಯಾಗಿ ಎಷ್ಟೊತ್ತಿಗೆ ಬಿಡಬೇಕು, ಅವ್ರ ಸಾಮಾನುಗಳು ತರೋಕೆ ಹೋಗೋಕೆ ತೊಂದರೆ ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಏನಾಗ್ತಾ ಇದೆ, ಯಾರು ಏನೇನೋ ಮಾಡೋಕೆ ಹೊರಟ್ಬಿಟ್ಟು ಕೊನೆಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ನಾಳೆ ಏನಾದರೂ ಅವಘಡ ಆಯ್ತು ಅಂದ್ರೆ then district administration will be responsible and you will be at risk. ಮುನಿಯಪ್ಪ, ಇನ್ನು ಜವಾಬ್ದಾರಿ ನೀನು ಇಲ್ಲಿರೋನು, ಆಯ್ತಾ? ನೀವು ಎಲ್ಲರೂ ಸಮಸ್ಯೆಗಳನ್ನ ಕೇಳ್ಕೊಂಡು ನಗರಸಭೆ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸ್ಥಾಯಿ ಸಮಿತಿಯವರಿಗೆ ಹೇಳ್ತಾರೆ, ಆಯ್ತಾ? ಸೊ 1 ವಾರ ಟೈಮ್ ಕೊಡ್ತೀನಿ. ಕ್ಲೀನ್ಲಿನೆಸ್ ಈಗ ನಾನೇನು ಕರೆಕ್ಷನ್ಸ್ ಕೇಳಿದ್ದೀನಿ ನಾವೆಲ್ಲ ಆಗಬೇಕು. ಟ್ಯಾಕ್ಸ್ ಕಲೆಕ್ಷನ್ ಅಭಿಯಾನ ಮಾಡಬೇಕು ಅಂಡ್ ನೋಟಿಫೈ ಅಲ್ಲಿ ಬೋರ್ಡ್ ಹಾಕಬೇಕು ಎಷ್ಟೊತ್ತಿಗೆ 2 ವೀಲರ್ ಬರಬೇಕು, 4 ವೀಲರ್ ಬರಬೇಕು ಅಂತ. Take the support of the police also. I will instruct the SP also. Okay? ಎಲ್ಲ ಶಾಪ್ಸ್ ಗಳಿಗೆ ಟ್ರೇಡ್ ಲೈಸೆನ್ಸ್ ಇದೆಯಾ? ಟ್ಯಾಕ್ಸ್ ಕಟ್ಟಾರಲ್ಲ?
ನೋಡಿ 50% ಜನ ಟ್ಯಾಕ್ಸ್ ಕಟ್ತಾ ಇಲ್ಲ. ಸೊ ಐ ವಾಂಟ್ 100% ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ರಿನ್ಯೂ ಆಗಿಲ್ಲ ಅಂದ್ರೆ ರಿನ್ಯೂ ಮಾಡಿಸ್ಬೇಕು, ಟ್ಯಾಕ್ಸ್ ಕಟ್ಟಬೇಕು. ನೆಕ್ಸ್ಟ್ ಪಾಯಿಂಟ್ ನೀವು ಈ ಪ್ಲಾಸ್ಟಿಕ್ಸ್ ಅವಾಯ್ಡ್ ಮಾಡಬೇಕು. ಆಮೇಲೆ ಅವ್ರದ್ದು ಸಂಘ ಇರಬೇಕು. ಎರಡಿದೆ ಸರ್ ಇಲ್ಲಿ. ಕರ್ಸ್ಕೊಂಡು ನೀವು ಮಾತಾಡಿ ಅವ್ರ ಮುಖಾಂತರ ಎಲ್ಲ ಸದಸ್ಯರಿಗೂ ನೀವು ಮಾಹಿತಿ ಕೊಡಬೇಕು. ಟುಡೇ ಮೈ ವಿಸಿಟ್ ಶುಡ್ ಬ್ರಿಂಗ್ ಅ ಚೇಂಜ್ ಇನ್ ದ ಮಾರ್ಕೆಟ್. ಅವ್ರಿಗೆ ಏನ್ ಬೇಕೋ ಒಳಗಡೆ ನೀರು ಅವಕಾಶ ಇದೆ, ನೀರು ಅವ್ರಿಗೆ ಇಲ್ಲ ಸರ್, ಇಲ್ಲ ಸರ್. ಶೌಚಾಲಯಕ್ಕೆ ಹೋಗ್ತಾರೆ ಅವರೆಲ್ಲ. ಅದು ಸುಲಭ ಇದೆ ಸರ್, ಪೇ ಅಂಡ್ ಯೂಸ್ ಇದೆ. ಶೌಚಾಲಯ ಒಳಗಡೆ ಇದೆ ಸರ್. And you- 59 rupees ಸರ್ ಇದೆ. 59 100 rupees. ನಾವು ರಿಲೇಷನ್ ಮಾಡಿ ತಿಂಗಳಿಗೆ ಬಂದ್ಬಿಟ್ಟು 2000 ಅಂಗಡಿಗೆ 2 ಲಕ್ಷ ಬರ್ತಾ ಇದೆ ತಿಂಗಳಿಗೆ. ಅದನ್ನೇ ಬಂದ್ಬಿಟ್ಟು ನಾವ್ ಏನ್ ಮಾಡಿದ್ವಿ 32 lakhs ಬರೋ ತರ ಮಾಡಿದ್ವಿ ಸರ್. ನಾವು ಅಧ್ಯಕ್ಷರ ಇರೋವರೆಗೆ ಬಂದ್ಬಿಟ್ಟು 1 ನಯ ಪೈಸೆ ಎಲ್ಲ 8 ಕೋಟಿ ವಸೂಲ್ ಮಾಡಿದೆ ಸರ್. ಇವಾಗ 50% ಕೇಳೋರಿಲ್ಲ, ಯಾರು ಇಲ್ಲ ಸರ್. ಕೇಳೋರು ವಸೂಲೇ ಮಾಡಲ್ಲ ಸರ್. ಮಾಡಲ್ಲ. ಇಲ್ಲೇ ಮಾಡ್ಬೇಕು. ಮಾರ್ಕೆಟ್ ಅಲ್ಲೇ ಕೂತ್ಕೊಂಡು 3 ಎಂಟ್ರಿ ಇದೆ. ಎಕ್ಸಿಟ್ ಆಮೇಲೆ ನೀವು ದುಡ್ಡು ವಸೂಲಿ ಮಾಡಬೇಕು. ಆಮೇಲೆ ಅವರಿಗೆ ನೀರು ಸೌಕರ್ಯ ಕೊಡ್ಬೇಕು, ಎಲೆಕ್ಟ್ರಿಕ್ ಸೌಕರ್ಯ ಸರಿಯಾಗಿ ಇದೆ